ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಹಾಗೆ ನನ್ನ ಮಹಾಶಿವರಾತ್ರಿ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ವಿಡಿಯೋ ಹೇಗೆಲ್ಲ ಹೋಗುತ್ತೆ. ಯಾವುದೇ ಹಬ್ಬ ಆದ್ರೂ ಅಷ್ಟೇ, ಮನೆ ಮುಂದೆ ನೀಟಾಗಿ ಸ್ವಚ್ಛ ಮಾಡಿಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಮಾವಿನ ತೋರಣ ಅಂತಂದ್ರೇ ಹಬ್ಬ ಅಂತ ಅನ್ಸೋದು. ಇಲ್ಲ ಅಂತಂದ್ರೆ ಹಬ್ಬಕ್ಕೆ ತೋರಣ ಕಟ್ಟೋಣ ಅಂತ ಮಾವಿನ ಸೊಪ್ಪು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇತ್ತು. ಪಾಪನು ರೆಡಿ ಮಾಡ್ಕೊಡ್ತಾ ಇದ್ದ, ಹೆಲ್ಪ್ ಮಾಡ್ತಿದ್ದ ಮಮ್ಮಿಗೆ ಅಲ್ವಾ. ಇದು ಏನು ಮಾಡ್ತಿದ್ಯಾ? ವೆರಿ ಗುಡ್. ಹೀಗೆಲ್ಲ ನೀಟಾಗಿ ಇದನ್ನು ಜೋಡಿಸ್ಬಿಟ್ಟು ಕಟ್ ಮಾಡ್ಕೊಬಿಟ್ಟು ತೋರಣನ ಅಲ್ಲಿಗೆ ಹಾಕಬೇಕು. ಮುಂದಿನ ತಿಂಗಳು ಯುಗಾದಿ ಹಬ್ಬನೂ ಕೂಡ ಬರ್ತಾ ಇದೆ. ಹಾಗಾಗಿ ಮಾವಿನ ಮರ ಎಲ್ಲ ಹೊಸದಾಗಿ ಚಿಗುರು ಬರ್ತಾ ಇತ್ತು. ಆ ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಎಲೆಗಳೆಲ್ಲ ಶುರುವಾಗ್ತಿದ್ದು, ಹಾಗಾಗಿ ತಗೊಬಂದಿದ್ದು. ದೊಡ್ಡ ದೊಡ್ಡ ಎಲೆ ಬೇಕಾಗಿತ್ತು, ಸಿಗಲಿಲ್ಲ. ಏನು ಮಾಡೋದು, ಅದನ್ನೇ ನೀಟಾಗೆಲ್ಲ ಜೋಡಿಸ್ಕೊಂಡು ಈ ಥರ ಕಟ್ ಮಾಡಿ ತೋರಣನ ಹಚ್ಚಿದ್ರೆ ಆಯಿತು. ಅವಾಗೆಲ್ಲ ಹಂಚಿ ಕಡ್ಡಿಲಿ ಹಚ್ತಾ ಇದ್ದು. ಇವಾಗೆಲ್ಲ ಈಸಿ ಮಾಡ್ಕೊಬಿಟ್ಟಿದ್ದೀವಿ. ಸ್ಟೆಪ್ಲರಲ್ಲಿ ಪಟ್ ಪಟ್ ಅಂತ ಅನ್ಸಿದ್ರೆ ಮುಗ್ದೋಯ್ತು, ಬೇಗ ಆಗೋಗ್ಬಿಡುತ್ತೆ. ಹಾಗೆ ಯಾರ ಮೇಲೂ ಯಾವ ಕೆಲಸಕ್ಕಾಗಲಿ ಡಿಪೆಂಡ್ ಆಗಬಾರ್ದು. ಮನೆಯಲ್ಲಿ ಗಂಡಸರೇ ಈ ಕೆಲಸ ಎಲ್ಲ ಮಾಡಬೇಕು, ನಾವು ಮಾಡಬಾರ್ದು ಅಂತ ಇರಬಾರ್ದು. ಅವರು ಏನೇನು ಕೆಲಸದಲ್ಲಿ ಇರ್ತಾರೋ, ಏನೇನು ಕತೆನೋ ಅವನ್ನೆಲ್ಲ ಕಾಯ್ಕೊಂಡು ಕುತ್ಕೊಂಡ್ರೆ ತೋರಣ ಕಟ್ಟಿ ಆಗಲ್ಲ ಅಂತ ನಾನೇ ಆ ತೋರಣ ಎಲ್ಲ ಹಚ್ಚಿ ರೆಡಿ ಮಾಡಿದೆ. ಇವಾಗ ಹಬ್ಬ ಅಂತ ಅನ್ಸುತ್ತೆ ನೋಡಿ. ಏನು ಹೇಳಿವು? ಕಡ್ಡಿ ಪೂಜೆ ಮಾಡಕ್ಕೆ. ಉತ್ರಾಣೆ ಕಡ್ಡಿ. ಉತ್ರಾಣೆ ಕಡ್ಡಿ. ಏನು ಪೂಜೆ ಮಾಡಕ್ಕೆ? ಅಜ್ಜಯ್ಯ. ಅಜ್ಜಯ್ಯ. ಹಾಗೆ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಊಟ ಏನಿರಲ್ಲ. ತಂಬಿಟ್ಟು, ಕಡಲೆಕಾಳು ಉಸ್ಲಿ, ಉಪ್ಪಿಟ್ಟು ಈ ಥರ ಇರುತ್ತೆ. ಹಾಗಾಗಿ ಕಡಲೆಕಾಳು ಉಸ್ಲಿಗೆ ನಾನಿಲ್ಲಿ ಕಡಲೆಕಾಳನ್ನ ನೆನೆ ಹಾಕ್ತಾ ಇದ್ದೆ. ಹಾಗೆ ಹೊಸದಾಗಿ ಒಂದು ಕಾಯಿ ತುರಿಯೋದನ್ನು ತರಿಸಿದ್ದೆ. ಹಂಗಾಗಿ ಹಬ್ಬದ ಟೈಮಲ್ಲಿ ಕರೆಕ್ಟಾಗಿ ಬಂತು. ಹಾಗಾಗಿ ಅದನ್ನು ನೋಡೋಣ ಟ್ರಯಲ್ ಅಂತ ಅದರಲ್ಲೇ ಕಾಯಿನೂ ತುರ್ಕೊಂಡೆ. ತಂಬಿಟ್ಟಿಗೆಲ್ಲ ಬೇಕಾಗಿತ್ತಲ್ಲ, ಹಾಗಾಗಿ ನನಗೇನೋ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವರು ಉಪವಾಸ ಇರ್ತೀನಿ, ನನ್ನ ತಿಂಡಿ ಏನು ತಿನ್ನಲ್ಲ ಅಂತಿದ್ರು. ಅಂತಿರ್ಲಿಲ್ವ ಇದು ನೀನು? ಯಾಕೆ ಈಗ ತಿಂತಿದೀಯಾ? ಮಕ್ಕಳೇ ದೇವ್ರಲ್ವಾ, ಹಾಗಾಗಿ ಅವನಿಗೆ ನೈವೇದ್ಯ ಕಡಲೆ ಹಿಟ್ಟು ಫಸ್ಟಿಗೆ ಆಗ್ತಾ ಇದೆ. ಈಗೆಲ್ಲ ದೇವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಯಿ ಮತ್ತು ಕಡಲೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಬೆಲ್ಲ ಎಲ್ಲ ಕಾಯಿಸಿ ಹಾಕಬೇಕು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾವು ಸುಮಾರು 1 kg ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಏನಿಲ್ಲ ಅಂದರೂ ಒಂದು 3 ಕಾಯಿನಾದರೂ ಹಾಕಬೇಕು. ತೆಂಗಿನಕಾಯಿನ ಸಣ್ಣದಾಗಿ ತುರಿದ್ಬಿಟ್ಟು, ಆಮೇಲೆ 1 kg ಬೆಲ್ಲನ ಕರಗಿಸಿ ಆ ಪಾಕ ಬಿಸಿ ಬಿಸಿ ಇದ್ದಾಗಲೇ ಈ ಕಡಲೆ ಮತ್ತು ಕಾಯಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಯಾಕಂತಂದರೆ ಆ ಬೆಲ್ಲ, ಕಾಯಿ, ಕಡಲೆ ಹಿಟ್ಟು ಎಲ್ಲ ನೀಟಾಗಿ ಒಂದೇ ಸಮ ಅಬ್ಸರ್ವ್ ಆಗಬೇಕು. ಹಾಗಾಗಿ ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಮಾಡಿಕೊಂಡ್ರೆ ಮುಗೀತು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯಿತು. ಈ ಹಬ್ಬಕ್ಕೆ ಈ ಕಡಲೆ ತಂಬಿಟ್ಟು ತುಂಬ ಶ್ರೇಷ್ಠವಾದದ್ದು. ನಾವೆಲ್ಲ ಇನ್ನು ಇದಕ್ಕೆ ಕಡಲೆ ಬೀಜನ ಹುರಿದು ಕೊಬ್ಬರಿ ಹಾಕಿ, ಎಳ್ಳು ಹಾಕಿ, ಅಕ್ಕಿ ಹುರಿದಾಕಿ ಎಲ್ಲ ಮಾಡ್ತಾರೆ. ಬಟ್ ಆ ತಂಬಿಟ್ಟು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನೈವೇದ್ಯಕ್ಕೆ, ಮನೆಗೆ, ಊಟಕ್ಕೆ ಅಂತ ಈ ತಂಬಿಟ್ಟನ್ನು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ನೋಡೋದಕ್ಕೂ ಕೂಡ. ಟೇಸ್ಟ್ ಏನೂ ಮಾಡಿರಲಿಲ್ಲ, ಯಾಕಂದರೆ ಉಪವಾಸ ಇದ್ದೆ ಹಾಗಾಗಿ. ಹಾಗೆ ಅಡುಗೆ ಕೆಲಸ ಎಲ್ಲದನ್ನು ಮುಗಿಸಿ ಪೂಜೆನ ಶುರು ಮಾಡ್ಕೊಂಡ್ವಿ. ಏನಿಲ್ಲ ಅಂದರೂ 1 ಅವರ್ ಆಗೇ ಆಗುತ್ತೆ ಪೂಜೆ ಮಾಡೋದಕ್ಕೆ. ಹಾಗೆಯೇ ಸಂಜೆ ಕಡೆಯಿಂದನೇ ಈ ಶಿವರಾತ್ರಿನ ಮಾಡೋದು. ನಾವು ಏನು ಅಂತಂದರೆ ಒಂದು 6 ಗಂಟೆ ಹಂಗೆ ಶುರು ಮಾಡಿಕೊಂಡು ಪೂಜೆ ಎಲ್ಲ ಮಾಡೋವಷ್ಟರಲ್ಲಿ ಒಂದು 7 ಗಂಟೆ ಆಗೋಗ್ಬಿಡುತ್ತೆ ಅಂತ. ಮೊದಲಿಗೆ ಇಲ್ಲಿ ಪಂಚಾಮೃತನ ರೆಡಿ ಮಾಡಿಟ್ಟಿದ್ರು ಅಮ್ಮ. ಬಾಳೆಹಣ್ಣು, ಎಳನೀರು, ತುಪ್ಪ, ಹಾಲು ಹಾಗೆ ಕಲ್ಲು ಸಕ್ಕರೆನ ಹಾಕಿ 5 ಥರದ್ದು ಹಾಕಿ ಅಮ್ಮ ರೆಡಿ ಮಾಡಿಟ್ಟಿದ್ರು. ಅದರಲ್ಲೆಲ್ಲ ದೇವ್ರುಗಳ್ನೆಲ್ಲ ಆ ಪಂಚಾಮೃತದಲ್ಲಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಒಂದು ವಸ್ತ್ರನ ದೇವ್ರ ಕೆಳಗಡೆ ಹಾಕಿ ಪೂಜೆ ಮಾಡುವಂತಹ ಪದ್ಧತಿ ನಮ್ಮದು. ನಾವು ಈ ಶಿವರಾತ್ರಿ ಹಬ್ಬದಲ್ಲಿ ಹಿಂಗೇನೆ ಪಂಚಾಮೃತ ಮಾಡಿ ಪೂಜೆ ಮಾಡುವಂಥದ್ದೇ ಈ ಪದ್ಧತಿ ಇರೋದು. ಹಾಗೆ ಕೆಲವು ಕಡೆ ಕೆಲವು ರೀತಿಯಲ್ಲಿ ಪೂಜೆಗಳನ್ನು ಮಾಡ್ತಾರೆ ಕೆಲವ್ರ ಮನೆಯಲ್ಲಿ. ಅವರವ್ರ ಪೂಜೆ ವಿಧಾನಗಳು ಹೇಗಿದೆ
ಹಾಗೆ ಮಾಡ್ತಾರೆ. ನಮ್ಮ ಪೂಜಾ ವಿಧಾನಗಳು ಹಿಂಗೆ ಇರೋದು. ನಮ್ಮ ತಾತ ಅಜ್ಜಿ ಹೇಗೆ ಅವರು ತೋರಿಸ್ಕೊಟ್ಟಿದ್ರೋ ಹಾಗೇನೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏನಪ್ಪ ಅಂತಂದರೆ ಏನೇ ಪೂಜೆ ಮಾಡಿದ್ರು ಕೊನೆಯಲ್ಲಿ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಅಷ್ಟೇನೆ. ಈ ಹೂವು ಈ ಹಬ್ಬದಲ್ಲಿ ಸ್ಪೆಷಲ್. ಗುಡ್ಡ ಎಲ್ಲ ಒಣಗಿರುತ್ತೆ, ಬಟ್ ಈ ಹೂವು ಮಾತ್ರ ಹರಳಿರುತ್ತೆ. ಇದು ಗುಡ್ಡದಿಂದ ತಂದಿರೋದು ಹೂವು. ಹಾಗೆ ಬಿಲ್ವಪತ್ರೆ ಈ ಹಬ್ಬದಲ್ಲಿ ಇದೆ ವಸ್ತ್ರ, ಬಿಲ್ವಪತ್ರೆ ಹಾಗೆ ಜಾಲ್ದು ಅಂತ ಕರಿತೀವಿ ನಾವು. ಆ ಹೂವನ್ನ ಇಟ್ಟು ಪೂಜೆ ಮಾಡುವಂತಹದ್ದೇ ವಿಶೇಷ. ಏನಿಲ್ಲ ಎಲ್ಲಿ ಸಿಗಲಿಲ್ಲ ಅಂತಂದ್ರೂ ಯಾರ ಮನೇಲಾದ್ರೂ ತಂದಿರೋದ್ರಲ್ಲಾದ್ರೂ ಸ್ವಲ್ಪ ಇಸ್ಕೊಂಡು ಬಂದು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ನಂಬಿಕೆ. ಏನೋ ಒಂಥರ ದೇವರಿಗೆ ಎಷ್ಟು ಹೂವು ಇಟ್ಟು ಅಲಂಕಾರ ಮಾಡಿದ್ರು, ಬಿಲ್ವಪತ್ರೆ ಇಟ್ಟು ಅಲಂಕಾರ ಮಾಡಿದಾಗ ಬರೋವಷ್ಟು ಲಕ್ಷಣ ಯಾವ ಹೂವು ಇಟ್ರೂ ಬರೋದಿಲ್ಲ. ಮನೇಲಿ ದೇವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಪಾಪುನು ಮಲಗಿದ್ದ. ಎದ್ದ, ಅವನಿಗೂ ಮುಖ ತೊಳೆಸಿ ವಿಭೂತಿ ಹಚ್ಚಿ ನಾನು ಶಿವ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಶಿವ ಪೂಜೆ ಹೆಂಗೆ ಮಾಡ್ಕೊಳ್ತೀವಿ ನಾವು ಅಂತಂದರೆ, ನಾವು ಡೈಲಿ ಹಾಕ್ಕೊಂಡಿರ್ತೀವಲ್ಲ ರುದ್ರಾಕ್ಷಿ ಕಾಯಿ, ಅದನ್ನು ತೆಗೆದ್ಬಿಟ್ಟು ನೀಟಾಗಿ ಪಂಚಾಮೃತದಲ್ಲಿ ತೊಳೆದ್ಬಿಟ್ಟು 3 ಸಲ ಅಥವಾ 5 ಸಲ ನಿಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟು, ನಾನಿಲ್ಲಿ 3 ಸಲ ತೊಳೆದು ಅಭಿಷೇಕದಲ್ಲೆಲ್ಲ ತೊಳೆದು ಹಾಗೆ ಅದನ್ನ ನೀಟಾಗೆಲ್ಲ ಒರೆಸ್ಬಿಟ್ಟು ಕೈ ಮೇಲೆ ಒಂದು ವಸ್ತ್ರ ಹಾಕ್ಕೊಂಡು ವಿಭೂತಿ ಅಕ್ಷತೆ ಎಲ್ಲ ಇಟ್ಬಿಟ್ಟು ಬಿಲ್ವಪತ್ರೆ ಹಾಗೆ ಜಾಲ್ದು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡ್ರೆ ಅಲ್ಲಿಗೆ ನೈವೇದ್ಯ ಮಾಡಿದ್ರೆ ಮುಗೀತು. ನಮ್ಮ ಶಿವರಾತ್ರಿ ಕಂಪ್ಲೀಟ್ ಆದಂಗೆ. ಈಗ ಅಮ್ಮ ಮಾಡ್ತಿದ್ದಾರಲ್ಲ ನೋಡಿ, ಅದೇ ರೀತಿ ನಾವು ಮಾಡುವಂಥದ್ದು. ಮನೆ ಒಳಗಡೆ ಎಲ್ಲ ಪೂಜೆ ಮುಗಿಸಿ ಹಸುಗಳಿಗೆಲ್ಲ ಬೆಳಗ್ಗೆಲೇ ಸ್ನಾನ ಮಾಡಿಸಿ ಬಿಟ್ಟಿದ್ದೆ. ಅವಕ್ಕೂ ಕೂಡ ಪೂಜೆ ಮಾಡಿ ನೈವೇದ್ಯನ ಕೊಟ್ಟರೆ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಆದಂಗೆ. ಏನೋ ಒಂಥರ ಸಮಾಧಾನ. ಹಸುಗಳಿಗೆ ನೈವೇದ್ಯ ಎಲ್ಲ ತಿನ್ಸಾದ್ಮೇಲೆ ಎಲ್ಲ ನೀಟಾಗಿ ಬಾಯೆಲ್ಲ ಒರೆಸ್ಬೇಕು. ನಮ್ಮ ತಾತ ಯಾವಾಗಲೂ ಹಿಂಗೆ ಮಾಡೋರು. ಅವ್ರವ್ರು ದೊಡ್ಡ ಹೋರಿಗಳನ್ನು ಕಟ್ಟಿದ್ರು. ನಾವೀಗ ಚಿಕ್ಕ ಚಿಕ್ಕ ಹಸುಗಳನ್ನ ಇಟ್ಕೊಂಡಿದ್ದೀವಿ ಅಷ್ಟೇ. ಹಾಗೆ ಪಾಪುನ ಕೈಯಲ್ಲೂ ಕೊನೆಯದಾಗಿ ಪೂಜೆನ ಮಾಡಿಸಿದ್ವಿ. ಅವನು ನಾನು ಶಿವ ಪೂಜೆ ಮಾಡ್ಕೊಳ್ತೀನಿ ಅಂತಿದ್ದ. ನೀನು ದೊಡ್ಡವನು ಆದಮೇಲೆ ಮಾಡುವಂತೆ ಕಣಪ್ಪ, ಈಗ ಸದ್ಯಕ್ಕೆ ಈ ಪೂಜೆ ಮಾಡು ಅಂತ ಹೇಳಿ ಅವನ ಕೈಲೂ ಮನೆ ದೇವರಿಗೆ ಊದುಬತ್ತಿ ಬೆಳಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಇದು ಸ್ವಲ್ಪ ದೂರ ಆಗುತ್ತೆ, ಹಾಗೆ ನಡ್ಕೊಂಡು ಹೋಗಿ ಬರೋಣ ಅಂತ ಹೋದ್ವಿ. ಅವರಲ್ಲೇ ಮುಂದೆ ಮುಂದೆ ಓಡೋಗ್ತಾ ಇದ್ರು, ನಾನು ಹಿಂದೆ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ಸ್ವಲ್ಪ ಲೈಟಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಸಂಜೆ ಪೂಜೆನ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಅಭಿಷೇಕ ಎಲ್ಲ ಮಾಡಿಬಿಟ್ಟು
ದೇವರಿಗೆ ಬೇರೆ ರೀತಿ ಎಲ್ಲ ಅಲಂಕಾರ ಮಾಡ್ತಾರೆ. ಇವಾಗ ಏನು ಅಲಂಕಾರ ಮಾಡಿರಲ್ಲ. ಯಾವಾಗಲೂ ಅಷ್ಟೇ ಸಂಜೆನೇ ಪೂಜೆ ಮಾಡೋದು. ಇವಾಗ ಇಷ್ಟೇ ಅಲಂಕಾರ ಇತ್ತು. ನಾವು ಮನೆಯಿಂದ ತಂಬಿಟ್ಟು, ಕಡಲೆಕಾಳು ಹಾಗೆ ವಸ್ತ್ರ ಎಲ್ಲ ತಗೊಂಡೋಗಿ ಪೂಜೆ ಮಾಡಬೇಕು. ನಾವು ಒಳಗಡೆ ಗರ್ಭಗುಡಿಗೆ ಹೋಗೋದಿಲ್ಲ ಈ ದೇವಸ್ಥಾನಕ್ಕೆ. ಹಾಗೆ ಯದು ಇದ್ನಲ್ಲ ಅವನನ್ನ ಕಳಿಸಿ ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೆ. ಮಕ್ಳುಗಳು ಇನ್ನೇನು ಪೂಜೆ ಮಾಡ್ತವೆ ಹೇಳಿ. ನಾನು ಹೇಳ್ಕೊಡ್ತಾ ಇದ್ದೆ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆದರೂ ಅವನ ಭಕ್ತಿ ಅವ್ನು ಮಾಡ್ತಿದ್ದ. ಹೆಂಗಾರು ಮಾಡಪ್ಪ ಆ ಶಿವಂಗೆ ನೀನೇ ಇಷ್ಟ ಆಗೋದು, ನಮ್ಮ ಭಕ್ತಿ ಎಲ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವನಿಗೆ ಕೊಟ್ಟೆ. ಅವನು ಅವನ ರೀತಿಲಿ ಪೂಜೆ ಮಾಡ್ತಿದ್ದ. ಏನು ಮಾಡೋಕ್ಕಾಗಲ್ಲ ಮಕ್ಳುಗಳು ಕೈಲೇ ಪೂಜೆ ಮಾಡಿಸೋದು. ಹಾಗೆ ನಾನೇ ನೈವೇದ್ಯಕ್ಕೆ ಬಾಳೆಹಣ್ಣು ತೊಟ್ಟೆಲ್ಲ ಮುರಿದು ಕೊಡ್ತಾ ಇದ್ದೆ. ಅವನಿಲ್ಲ ಅಂದರೆ ಹಾಗೆ ಇಟ್ಟು ಪೂಜೆ ಮಾಡಿಬಿಡ್ತಾನೆ. ಇಲ್ಲ ಅದನ್ನು ನೀಟಾಗಿ ಇಡ್ತಿರ್ಲಿಲ್ಲ. ಹೇಳ್ತಿದ್ದೆ ಹಿಂಗೆ ತಿರುಗಿಸಿಡು ಹಿಂಗೆ ತಿರುಗಿಸಿಡು ಅಂತ. ಬಟ್ ಕೇಳ್ತಿರ್ಲಿಲ್ಲ. ಕೊನೆಗೂ ಪರವಾಗಿಲ್ಲ ಇಟ್ಟ. ಹಾಗೆ ಕಡಲೆಕಾಳು ಹಸಿ ಇದಕ್ಕೇನಂದರೆ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ತೊಗೊಂಡೋಗೋದು ಹಸಿ ಪಲ್ಲಾರ, ಕಡಲೆಕಾಳು, ತಂಬಿಟ್ಟು, ಬಾಳೆಹಣ್ಣು ಹಾಗೆ ಈ ಥರ ವಸ್ತ್ರ ಎಲ್ಲ ತಗೊಂಡೋಗಿ ಪೂಜೆ ಮಾಡೋದು. ಕೊಡೋರು ಎಳ್ನೀರು, ಹಣ್ಣು ಎಲ್ಲ ಕೊಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮನೆಯ ಕಡೆ ಹೊರಟೆ. ಹೊರಟ್ಮೇಲೆ ಇನ್ನೇನು ಮನೆಗೆ ಹೋಗ್ತಿದ್ದಂಗೆ ಹೊಟ್ಟೆ ಹಸಿಯೋಕ್ಕೆ ಶುರುವಾಯಿತು. ಉಪವಾಸನ ಬಿಟ್ಟು ಊಟನ ಮಾಡಿದೆ. ಊಟಕ್ಕೆ ಏನಿಲ್ಲ ಸಿಂಪಲ್ಲು. ಸ್ವಲ್ಪ ಬೋಂಡ, ಕಡಲೆಕಾಳು ಉಸ್ಲಿ, ಉಪ್ಪಿಟ್ಟು, ತಂಬಿಟ್ಟು ಇಷ್ಟೇ. ಇವಾಗ ಸಮಾಧಾನ ಅಂತ ಅನ್ನಿಸ್ತು. ಆ ಶಿವ ಏನು ಊಟದಲ್ಲಿ ಇಟ್ಟಿದ್ದಾನಪ್ಪ ತೃಪ್ತಿ ಅಂತ ಅನ್ನಿಸ್ಬಿಡುತ್ತೆ. ಹಸ್ದಾಗ್ಲೇ ಅನ್ನದ ಬೆಲೆ ಗೊತ್ತಾಗೋದು ಅಲ್ವಾ? ಅದಕ್ಕೋಸ್ಕರನೇ ವರ್ಷಕ್ಕೊಂದ್ಸಲನಾದರೂ ಉಪವಾಸ ಇರಬೇಕು ಅಂತ ಹೇಳೋದು. ಹಾಗೆ ಊಟ ಮಾಡ್ತಿದ್ದೆ. ಅಣ್ಣನೂ ಬಂದ. ಏನು ಇಷ್ಟು ಬೇಗ ಉಪವಾಸ ಬಿಡ್ತಿದೀಯಲ್ಲ ಹಂಗೆ ಹಿಂಗೆ ಅಂತ ರೇಗಿಸ್ತಿದ್ದ. ನಾನು ಅಷ್ಟಾದ್ರೂ ಇದ್ದೀನಿ ನೀನು ಅಷ್ಟು ಇಲ್ವಲ್ಲಪ್ಪ ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಅದರಲ್ಲೂ ಈ ವರ್ಷ ಅಂತೂ ಉಪವಾಸ ತುಂಬ ಒಳ್ಳೇದಂತ ಇರೋದ್ರಿಂದ, ಯಾಕಂತಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಯ್ತಲ್ಲ, ಹಾಗಾಗಿ ಎಲ್ಲರೂ ಹೇಳಿದರು ಈ ವರ್ಷ ತುಂಬ ಒಳ್ಳೇದು ಬಂದಿದೆ, ಉಪವಾಸ ಇದ್ದರೆ ಒಳ್ಳೇದಾಗುತ್ತೆ ಅಂತ ಅಂದರು. ಹಾಗೇನಿಲ್ಲ, ನಾನು ವರ್ಷ ಶಿವರಾತ್ರಿ ಹಬ್ಬದಲ್ಲಿ ಯಾವ ಹಬ್ಬದಲ್ಲಿ ಉಪವಾಸ ಇಲ್ಲ ಅಂತಂದ್ರೂ ಶಿವರಾತ್ರಿ ಹಬ್ಬದಲ್ಲಿ ಇರ್ತೀನಿ. ಹಾಗೆ ಎಲ್ಲ ಊಟ ಎಲ್ಲ ಮುಗಿಸಿ ಫ್ರೆಂಡ್ಸ್ ಎಲ್ಲ ಮನೆ ಹತ್ರನೇ ಬಂದರು. ಇವತ್ತು ಜಾಗರಣೆ ಮಾಡೋಣ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡೋಣ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಇವಳು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾಳೆ. ನೋಡ್ತಾ ಇದ್ದೀನಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಗಿಂದ ಅದು ರನ್ ಆಗ್ತಿದೆ, ನಾನು ನೋಡ್ತಾ ಇದ್ದೀನಿ. ಲಕ್ಷ್ಮಿ, ನೀನು ಯಾವ ರೆಸಿಪಿ ನೋಡ್ತಿದ್ಯಾ? ನಾನು ಸ್ಟೋನ್ ಬ್ರೆಡ್ ರೆಸಿಪಿ ಭರತ ನೀನು? ನಾವು ರೆಸಿಪಿ ಅಲ್ಲ, ಶಿವು ಸ್ಟೇಟಸ್ ಆಗ್ತಿದ್ಯಾ? ಶಿವರಾತ್ರಿ ಮುಗ್ದೆ ಹೋದ್ ಕಣ. ಇವತ್ತ ಶಿವರಾತ್ರಿ. ಆಚೆ ಕೂತಿರೋದ್ರಿಂದ ಸುಮಾರು ಹೊತ್ತು ಚಳಿ ಅಂತ ಅನ್ಸೋಕೆ ಶುರುವಾಯಿತು. ಶೆಕೆ ಆಗ್ತಿತ್ತು ಇಷ್ಟವರೆಗೂ. ಆಗ್ತಾ ಟೈಮ್ ಆಗ್ತಾ ಚಳಿ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಕಾಫಿ ಮಾಡಿದು ಕುಡಿತಾನಾದರೂ ಕೂತ್ಕೊಳ್ಳೋಣ ಅಂತ. ಜೊತೆಗೆ ಸ್ವಲ್ಪ ಪುರಿ ಉಸ್ಲಿ ಮಾಡಿದ್ವಿ. ಅಂದರೆ ಫ್ರೆಂಡ್ ಮನೇಲಿ ಮಾಡಿದ್ಲು, ಅವಳು ಬಾಕ್ಸಿಗೆ ಹಾಕೊಂಡು ಎತ್ಕೊಂಡು ತೊಗೊಂಬಂದಿದ್ಲು. ಹಂಗಾಗಿ ಅದು ಸ್ವಲ್ಪ ಬೋಂಡ ಎಲ್ಲ ಇಟ್ಕೊಂಡು ತಿಂತಾ ಕೂತಿದ್ವಿ. ಏನೋ ಒಂಥರ ಚೆನ್ನಾಗಿರುತ್ತೆ ಆಚೆ ಕಡೆ ಈ ಥರ ಕೂತ್ಕೊಂಡು ರಾತ್ರಿ ಹೊತ್ತು ಮಾತಾಡಿಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿ ಸಾಕು ಅನ್ನೋಷ್ಟು ಮಾತಾಡಿದ್ವಿ. ಆಮೇಲೆ ಟೈಮ್ ಆಗ್ತಾ ಇನ್ನೂ ಚಳಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಎಲ್ಲರೂ ಒಂದು ರೌಂಡ್ ಬೆಡ್ಶೀಟ್ ಹಾಕ್ಕೊಂಡು ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಅಂತಂದರೆ ಮಲ್ಕೋಬಾರ್ದು ಈ ಹಬ್ಬದಲ್ಲಿ ಸ್ವಲ್ಪ ಹೊತ್ತು ಅನ್ನೋದಕ್ಕೋಸ್ಕರ ಯಾರೂ ಮಲಗಿರಲಿಲ್ಲ. ಒಳಗಡೆ ಇದ್ದರೆ ಮಲ್ಕೋಬೇಕು ಅಂತ ನನಗಾಗುತ್ತೆ ಅನ್ನೋದಕ್ಕೋಸ್ಕರ ಆಚೆ ಕಡೆನೇ ಇದ್ವಿ. ಆಮೇಲೆ ಎಲ್ಲ ಕುತ್ಕೊಂಡು ಮಾತಾಡಿ ಕಾಫಿ ಎಲ್ಲ ಕುಡಿದು ಟೈಮ್ ಇನ್ನೇನು 1 ಗಂಟೆ ಏನೋ ಆಗಕ್ಕೆ ಬಂತು. ಟೈಮು 1 ಗಂಟೆ ಆಯಿತು. 1 ಗಂಟೆವರೆಗೂ ಜಾಗರಣೆ ಮಾಡಿ ಮತ್ತೆ ಒಳಗಡೆ ಹೋದ್ವಿ. ಚಳಿ ತುಂಬ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಒಳಗಡೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಒಂದು ಫಿಲ್ಮಾದ್ರು ನೋಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.